1,80,000 ರೂಪಾಯಿ ರೆಂಟಲ್ ಇನ್ಕಮ್ ಬರುತ್ತೆ ಬಿಲ್ಡಿಂಗ್ ಇಂದ. ಖಂಡಿತ ಬರುತ್ತೆ ಅದೇ ತರ ಕೊಟ್ಟಿದ್ದೀವಿ. ನಮ್ದು ಅದೇ ಸ್ಪೆಷಲ್. 25ಕ್ಕೆ 40 ಡೈಮೆನ್ಷನ್ ಅಲ್ಲಿ ಇರ್ತಕ್ಕಂಥ ಜಾಗದಲ್ಲಿ 10 1 BHK ಹೌಸ್ ನ ಕಟ್ಟಿದ್ದಾರೆ. 1,80,000 ರೂಪಾಯಿ ರೆಂಟಲ್ ಇನ್ಕಮ್ ಬರುವಂತ ಬಿಲ್ಡಿಂಗ್ ನ. ಸೊ ಇಲ್ಲಿ ಈಗ ಲೇಟೆಸ್ಟ್ ಆಗಿ ಎಲ್ಲ ನೋಡ್ತಾ ಇದ್ದೀರಾ, ಈಗ ಎಲ್ಲ EV ವೆಹಿಕಲ್ಸೇ ಬರ್ತಾ ಇರೋದು. ಸೊ ಅದಕ್ಕೆ ಚಾರ್ಜರ್ ನಾವು ಪ್ರೊವೈಡ್ ಮಾಡಿ ಕೊಡ್ತಾ ಇದೀವಿ ಪಾರ್ಕಿಂಗ್ ಅಲ್ಲೇನೆ. ಸರ್ ಲಿಫ್ಟ್ ಬಂದು 4th ಫ್ಲೋರ್ ವರೆಗೂ ಹೋಗುತ್ತೆ. ಇದು ಗ್ರೌಂಡ್ G+4 ವರೆಗೂ ಹೋಗುತ್ತೆ ಸರ್. ಒಂದು ಅಬ್ಸರ್ವ್ ಮಾಡ್ಬೋದು, ನಾವು CCTV ಪ್ರಾವಿಷನ್ ಮಾಡ್ಕೊಟ್ಟಿದ್ದೀವಿ. ಸೊ ಸರ್ ಇಲ್ಲಿ ನೋಡಬಹುದು, ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ಒಂದು 1 BHK ಇದೆ, ರೈಟ್ ಸೈಡ್ ಅಲ್ಲಿ ಒಂದು 1 BHK ಇದೆ. ಸೊ ಈಚ್ ಫ್ಲೋರ್ ಇದೇ ತರ ನಿಮಗೆ 2 ಮನೆ ಬರುತ್ತೆ. ಸೊ ಹಾಗೇನೆ ನನಗೊಂದು ಇಷ್ಟ ಆಗಿದ್ದೇನೆಂದ್ರೆ, ಅಲ್ಲಿ ನೋಡಿ ಫಸ್ಟ್ ಫ್ಲೋರಿಗೆ ಬಂದ್ವಾ, ಅಲ್ಲೊಂದು ಬ್ಯಾಡ್ಜ್ ಕೊಟ್ಟಿದ್ದಾರೆ ಫಸ್ಟ್ ಫ್ಲೋರ್ ಅಂತ ಹೇಳಿ. ಸೊ ಮತ್ತೆ ಪ್ರತಿಯೊಂದು ಮನೆಗೂ ಕೂಡ ಮನೆ ನಂಬರ್ ಅಂತ ಕೊಟ್ಟಿದ್ದಾರೆ. ಸೊ ಇದೇ ತರ ನಿಮಗೆ 4th ಫ್ಲೋರ್ ವರೆಗೂ ಅದೇ ತರ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಪರ್ಪಸ್, ಗಾಳಿ ಪರ್ಪಸ್, ಬೆಳಕು ಎಲ್ಲದಕ್ಕೂ ಕೂಡ ಯೋಚನೆ ಮಾಡಿದಾಗ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಈಗ ರೆಂಟ್ ಹೌಸ್ ಬಂದವರು ಅವ್ರಿಗೆ ಓನ್ ಹೌಸ್ ಅಂತ ಫೀಲ್ ಆಗಬೇಕು. ಎಸ್ ಸರ್, ನಮ್ದು ಟೋಟಲ್ 20+ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಸರ್. 20 ವರ್ಷ ಅನುಭವ. 20 ವರ್ಷ ಅನುಭವ ಇದೆ ಸರ್. ಸರ್ ನಮ್ದು ಪ್ರತಿಯೊಂದು ಸ್ಟೇಜಲ್ಲೂ ಚೆಕ್ ಲಿಸ್ಟ್ ಇದೆ ಸರ್. ಚೆಕ್ ಲಿಸ್ಟ್ ಸಿಗ್ನೇಚರ್ ಆಗಿನೇ ನಾವು ನೆಕ್ಸ್ಟ್ ಸ್ಟೆಪ್ಗೆ ಪ್ರೊವೈಡ್ ಮಾಡ್ತೀವಿ ಸರ್. ಸೊ ಅದೇ ಪ್ರಕಾರ ಹೋಗ್ತೀರಾ ಸ್ಟೆಪ್ ಬೈ ಸ್ಟೆಪ್. ಖಂಡಿತ. ಸೊ ಜೊತೆಗೆ ನಿಮ್ಗೆ ಇನ್ನೊಂದು ಏನು ಬೆನಿಫಿಟ್ ಇದೆ ಅಂದ್ರೆ, ಡೈರೆಕ್ಟ್ MD ಕಾಂಟ್ಯಾಕ್ಟ್ ಇರುತ್ತೆ. MD ಸರ್ ಡೈರೆಕ್ಟ್ ಸೈಟ್ ವಿಸಿಟ್ ಮಾಡ್ತಾರೆ, ಪ್ರತಿಯೊಂದು ಸ್ಟೇಜ್ಗೂ ವಿಸಿಟ್ ಮಾಡ್ತಾರೆ. ಸೊ ಅವ್ರಿಗೆ ಏನೇ ಕುಂದು ಕೊರತೆ ಇರಲಿ ಅಥವಾ ಡೌಟ್ಸ್ ಇರಲಿ, ಕ್ಲಾರಿಫಿಕೇಶನ್ಸ್ ಇರಲಿ, ಸೊ ಫೈನಾನ್ಷಿಯಲಿ ಆಗಿರಲಿ, ಡಿಸೈನ್ಸ್ ಆಗಿರಲಿ, ಪ್ರತಿಯೊಂದು ಕೂಡ MD ಅವರೇ ಸಿಗ್ತಾರೆ, ಡೈರೆಕ್ಟ್ ಸಿಗ್ತಾರೆ. ಸೊ ಸಿಗೋದಿಲ್ಲಪ್ಪ, ಹುಡುಕೋದು ಹೇಗೆ, ಬರೋದು ಹೇಗೆ ಅನ್ನೋ ಏನು ಇಲ್ಲ, ಬೇಡ. ನಮ್ಮ ಸೈಟ್ ಇಂಜಿನಿಯರ್ ಇರ್ತಾರೆ, ಪ್ರಾಜೆಕ್ಟ್ ಮ್ಯಾನೇಜರ್ ಇರ್ತಾರೆ, ಜೊತೆಗೆ ನಮ್ಮ MD ಸರ್ ಇರ್ತಾರೆ. ಇದೆ ಗ್ರ್ಯಾಂಡ್ ಜ್ಯೋತಿ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್. ಹೌದು ಸರ್. ಹಾಯ್ ಎಲ್ರಿಗೂ ನಮಸ್ಕಾರ. ನೋಡಿದ್ರ ಹೈಲೈಟ್ಸು ಯಾವ ಥರ ಇದೆ ಮನೆ ನೋಡಿ. ನಿಮಗೇನಾದರೂ ರೆಂಟಲ್ ಇನ್ಕಮ್ ಬರುವಂತಹ ಬಿಲ್ಡಿಂಗ್ನ ನೋಡಬೇಕು ಅಂತಿದ್ರೆ ಇದೊಂದು ಉದಾಹರಣೆ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, 1,80,000 ರೂಪಾಯಿ ರೆಂಟಲ್ ಇನ್ಕಮ್ ಬರುವಂತಹ ಬಿಲ್ಡಿಂಗ್ ಇದು. ಹತ್ತತ್ರ 10 ಮನೆಗಳಿದಾವೆ ಇದರಲ್ಲಿ. G+4.5 ಮನೆ ನೋಡ್ತಾ ಇದ್ದೀರಾ ನೋಡಿ. ಎಕ್ಸ್ಟೀರಿಯರ್ ಆಯಿತು, ಎಲಿವೇಶನ್ ಆಯಿತು. ಸೊ ಒಳಗಡೆ ಅಂತೂ ಪ್ರತಿಯೊಂದು ಅಮ್ಯುನಿಟೀಸು, ಅಂದರೆ ಒಂದು ಇಲ್ಲಿ ವಾಸ ಆಗಿರೋರಿಗೆ ಏನೇನು ಬೇಕೋ ಪ್ರತಿಯೊಂದು ಮಾಡಿದ್ದಾರೆ. ಈವನ್ ನಿಮ್ಮ ಹತ್ರ EV ವೆಹಿಕಲ್ ಇದೆಯಾ, EV ಕಾರ್ ಇದೆಯಾ, ಅದ್ರ ಚಾರ್ಜಿಂಗ್ ಸ್ಟೇಷನಿಂದ ಹಿಡಿದು ನಿಮಗೆ 4th ಫ್ಲೋರ್ವರೆಗೂ ನಿಮ್ಗೆ 10ಕ್ಕೆ ಬರೋಗ್ತಿದೆಯಾ, ಲಿಫ್ಟ್ ವ್ಯವಸ್ಥೆಯಿಂದ ಹಿಡಿದು ಪ್ರತಿಯೊಂದು ಕೂಡ ಮಾಡಿಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಅಮ್ಮನ ಆಶೀರ್ವಾದ ಅಂತೇಳಿ ಬಿಲ್ಡಿಂಗ್ನ ಹೆಸರು. ಸೊ ಒಳಗಡೆ ಇಲ್ಲೂ ಎಂಟ್ರಿ ಇದೆ, ಆ ಕಡೆನೂ ಎಂಟ್ರಿ ಇದೆ. G+4.5 ಇದಾದಮೇಲೆ ನಾವು ಫೈನಲ್ ಮೇಲಕ್ಕೆ ಹೋಗ್ತೀವಿ ಅಂದರೆ ಗಜುಬ ಆಗಿರ್ಬೋದು, ಮತ್ತು ಈಗ ಸೋಲಾರ್ ವ್ಯವಸ್ಥೆ ಆಗಿರ್ಬೋದು, ಸಿಂಟೆಕ್ಸ್ಗಳ ವ್ಯವಸ್ಥೆ ಆಗಿರ್ಬೋದು, ಮತ್ತು ಅದಕ್ಕೆ ಪಂಪ್ ವ್ಯವಸ್ಥೆಗೆ ಅದಕ್ಕೂ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಂದು ಕೂಡ ಅಮೇಝಿಂಗಾಗಿ ಕಟ್ಕೊಟ್ಟಿದ್ದಾರೆ. ಇಲ್ಲೇನಾದರೂ ರೆಂಟಲ್ ಇನ್ಕಮ್ ಏನಾದರೂ ನೋಡೋಕ್ಕೆ ಯಾರಾದರೂ ಕಸ್ಟಮರ್ ಬಂತು ಅಂದರೆ ಸಿಕ್ಕರೆ ಸಾಕಪ್ಪ ಅಂತ ಹೇಳ್ಬಿಟ್ಟು ಇಲ್ಲೇ ಸ್ಟೇ ಆಗ್ತಾರೆ. ಆ ಥರ ಅಟ್ರಾಕ್ಷನ್ ಆಗೋ ರೀತಿ ಕಟ್ಕೊಟ್ಟಿದ್ದಾರೆ. ಒಬ್ಬ ಮನೆ ಅಂದರೆ ಓನರ್ಗೆ, ಲ್ಯಾಂಡ್ ಓನರ್ಗೆ, ಪ್ರಾಪರ್ಟಿ ಓನರಿಗೆ ಬೇಕಾಗಿರ್ತಕ್ಕಂಥದ್ದು ರೆಂಟಲ್ ಇನ್ಕಮ್. ಆ ರೆಂಟಲ್ ಇನ್ಕಮ್ ಮಾಡಬೇಕಾದ್ರೆ ಬಂದಿರತಕ್ಕಂಥ ಕ್ಲೈಂಟ್ಸು ಚೆನ್ನಾಗಿದೆಯಪ್ಪ, ಫಸ್ಟ್ ಇಲ್ಲಿ ನಾವು ಅಡ್ವಾನ್ಸ್ ಕೊಟ್ಟು ಸ್ಟೇ ಆಗ್ಬಿಡೋಣ, ಆ ಥರ ಮನಸ್ಥಿತಿ ಬರಬೇಕಂತ ಅನ್ಬೇಕಾದ್ರೆ ಸೊ ಇದನ್ನ ಕಟ್ಟಿ ಕೊಟ್ಟಿರ್ತಕ್ಕಂಥವ್ರು ಗ್ರ್ಯಾಂಡ್ ಜ್ಯೋತಿ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯವರು. ಹೌದು ಸ್ನೇಹಿತರೆ, ಆ ಥರ ಕಟ್ಟಿಕೊಟ್ಟಿದ್ದಾರೆ. ಬನ್ನಿ ತೋರಿಸ್ತೀನಿ ಪ್ರತಿಯೊಂದು ಕೂಡ ಯಾವ ಥರ, ಎಷ್ಟು ಪಿಲ್ಲರ್ ಯೂಸ್ ಮಾಡಿದ್ದಾರೆ. ಸೊ ಕಾರ್ ಪಾರ್ಕಿಂಗ್ ಯಾವ ಥರ ಇದೆ, ಬೈಕ್ ಪಾರ್ಕಿಂಗ್ ಯಾವ ಥರ ಇದೆ, ಸೊ ಮೇಲೆ ಹೋಗೋದಕ್ಕೆ ಮೆಟ್ಲುಗಳ ವ್ಯವಸ್ಥೆ ಯಾವ ಥರ ಇದೆ, ಲಿಫ್ಟ್ ವ್ಯವಸ್ಥೆ ಯಾವ ಥರ ಇದೆ, ಮನೆಗಳು ಡೋರ್ ಯಾವ ಥರ ಯೂಸ್ ಮಾಡಿದ್ದಾರೆ, ಹಾಲ್ ಯಾವ ಥರ ಇದೆ, ಪ್ಯಾಸೇಜು, ಪ್ರತಿಯೊಂದು ಕೂಡ ತೋರಿಸ್ತಾ ಹೋಗ್ತೀನಿ. ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಗ್ರ್ಯಾಂಡ್ ಜ್ಯೋತಿ ಕನ್ಸ್ಟ್ರಕ್ಷನ್ ಸಂಸ್ಥೆ ಕಡೆಯಿಂದ ಜಯಂತ್ ಅವ್ರು ಜಾಯ್ನ್ ಆಗಿ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ. 1,80,000 ರೂಪಾಯಿ ರೆಂಟಲ್ ಇನ್ಕಮ್ ಬರುತ್ತೆ ಬಿಲ್ಡಿಂಗ್ ಇಂದ. ಖಂಡಿತ ಬರುತ್ತೆ. ಅದೇ ತರ ಕೊಟ್ಟಿದ್ದೀವಿ. ನಮ್ದು ಅದೇ ಸ್ಪೆಷಲ್. ನಾವು ನಮ್ಮ ಕಂಪ್ನಿ ಬಂದು ರೆಂಟಲ್ ಹೌಸ್ಗೆ ಪ್ಲಸ್ ಓನರ್ ಹೌಸ್ ಇರೋ ಥರ ಮಾಡ್ಕೊಡ್ತೀವಿ. ಬಟ್ ಈ ಬಿಲ್ಡಿಂಗ್ ಬಂದು ಕಂಪ್ಲೀಟ್ಲಿ ರೆಂಟಲು. ನಾವು ಮುಂದೆ ನಿಮ್ಮ ವಿಡಿಯೋ ಹೋಗ್ತಾ ನಾವು ನೆಕ್ಸ್ಟ್ ಬಿಲ್ಡಿಂಗ್ ತೋರಿಸ್ಕೊಡ್ತೀವಿ. ಇದರಲ್ಲಿ ಏನು ಸ್ಪೆಷಾಲಿಟಿ ಇದೆ ಅಂದರೆ, ನಿಮಗೆ 1 BHK ಟೋಟಲ್ 10 ಮನೆ ಇದೆ ಸರ್. 10 ಮನೆ ಬರುತ್ತೆ ನಿಮಗೆ. 1 BHK ಎಲ್ಲ 1 BHK ಎಲ್ಲ 1 BHK. ಓಕೆ. G+4.5. ಸೊ ನಮ್ಮ ಸೈಟ್ ಮೆಜರ್ಮೆಂಟ್ ಬಂದು 25/40,000 ಸ್ಕ್ವೇರ್ ಫೀಟ್. 25ಕ್ಕೆ 40 ಡೈಮೆನ್ಷನ್ ಅಲ್ಲಿ ಇರ್ತಕ್ಕಂಥ ಜಾಗದಲ್ಲಿ 10 1 BHK ಹೌಸ್ ನ ಕಟ್ಟಿದ್ದಾರೆ. 1,80,000 ರೂಪಾಯಿ ರೆಂಟಲ್ ಇನ್ಕಮ್ ಬರುವಂತಹ ಬಿಲ್ಡಿಂಗ್ ನ ನಮಗೆ ಗ್ರ್ಯಾಂಡ್ ಜ್ಯೋತಿ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯವರು ಕಟ್ಕೊಟ್ಟಿದ್ದಾರೆ. ಸೊ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ ಸರ್. ನಮಗೆ ಪಾರ್ಕಿಂಗ್ ನಾವು ನಿಮಗೆ ರ್ಯಾಂಪ್ ಕೊಟ್ಟಿದ್ದೀವಿ 2 ವೀಲರ್ಗೆ. ಸೊ ಅಲ್ಲಿ ವಾಕ್ ಮಾಡೋದಕ್ಕೆ ಒಂದು ಸಿಂಗಲ್ ಗೇಟ್ ಪ್ರೊವೈಡ್ ಮಾಡಿದ್ದೀವಿ. ಸ್ಟೆಪ್ಸ್ ಬಂದಿದೆ. ಸಿಂಗಲ್ ಗೇಟ್ ಇಲ್ಲಿ ಆರಾಮ್ಸೆ ಡಬಲ್ ಗೇಟ್. ಈವನ್ ಕಾರ್ ಕೂಡ ಹೋಗ್ಬೋದು. ಹೌದು, ಈವನ್ ಕಾರ್ ಕೂಡ ಹೋಗ್ಬೋದು. ಆಮೇಲೆ ಫ್ಯೂಚರ್ ಅಲ್ಲಿ ನಿಮಗೆ ರೋಡ್ ಹೈಟ್ ಅನ್ನೋದು ಇದೇ ಬರಲ್ಲ. ನಿಮ್ಗೆ 10 ವರ್ಷ ಆದ್ರೂ ಈ ಹೈಟ್ ಬರಲ್ಲ ರೋಡ್. ಸೊ ಇದು ನಿಮಗೆ ಚೆನ್ನಾಗಿ ಬಿಲ್ಡಿಂಗ್ ಹೈಟ್ ಮಾಡ್ಕೊಟ್ಟಿದ್ದೀವಿ ಬೈ ಡಿಫಾಲ್ಟೇನೆ. ಸೊ ಇದು ಬಿಟ್ಟು ನೆಕ್ಸ್ಟ್ ನಿಮಗೆ ಕ್ಲೈಂಟ್ ಅವರು ಬಂದು ಅವರ ಅಮ್ಮನ ಮೇಲೆ ಪ್ರೀತಿ ಜಾಸ್ತಿ. ಸೊ ಅಮ್ಮನ ಆಶೀರ್ವಾದ ಅಂತ ಕೊಟ್ಟಿದ್ದಾರೆ.
ಸೊ ಇನ್ನು ಮೇಲೆ ನೀವು ನೋಡ್ತಾ ಸ್ಟ್ರಕ್ಚರ್ ನೋಡ್ಬೋದು ನೀವು. ಫ್ರಂಟ್ ಎಲಿವೇಶನ್ ಕಂಪ್ಲೀಟ್ ಸಿವಿಲ್ ಅಲ್ಲೇ ಮಾಡ್ಕೊಂಡಿದ್ದೀವಿ ವಿತ್ ಸ್ಟ್ರಕ್ಚರ್ ಫಿನಿಶಿಂಗ್ ಕೊಟ್ಟು. ಕಾರ್ನರ್ ವಿಂಡೋಸ್ ಕೊಟ್ಟಿದ್ದೀವಿ UPVC ಪ್ರೊವೈಡ್ ಮಾಡಿ ವಿತ್ 3 ಟ್ರ್ಯಾಕ್ ವಿಂಡೋಸ್. ಆ ವಿಂಡೋ ಗಾಳಿ ಬೆಳಕಿಗೋಸ್ಕರ ಕೊಟ್ಟಿರೋದೇ ಒಂದು ಎಲಿವೇಶನ್ ಡಿಸೈನ್ ಆಗೋಗಿದೆ ಕಾರ್ನರ್ ಅಲ್ಲಿ. ಹೌದು ಸರ್. ಮತ್ತೆ ಬಾಕ್ಸ್ ಟೈಪ್ ಅದು ಕೊಟ್ಟಿರತಕ್ಕಂಥದ್ದು. ಹೌದು ಸರ್. ಮತ್ತೆ ಎಲಿವೇಶನ್ ಲೈಟ್ಸ್ ಪ್ರೊವೈಡ್ ಮಾಡಿದ್ದೀವಿ. ಅಂತ ಏನು ಹೆವಿ ಅಮೌಂಟ್ ಖರ್ಚಾಗಿಲ್ಲ, ಏನಿಲ್ಲ, ಎಲ್ಲ ಡಿಸೈನ್ ಮಾಡಿರ್ತಾರೆ ಅಷ್ಟೇ. ಸೂಪರ್. ಮತ್ತೆ ನೋಡಿ ಎಂಡ್ ತನಕ ನೋಡಿ ಒಂಥರ ಗ್ರ್ಯಾಂಡ್ ಲುಕ್ ಬರುತ್ತೆ, ಅದರಲ್ಲೇ ಮಾಡಿದ್ದಾರೆ. ಸೊ ಬನ್ನಿ ಸರ್ ಒಳಗಡೆ ಹೋಗೋಣ. ಎಲ್ಲ MS ಗೇಟ್ ಕೊಟ್ಟಿದ್ದೀರಾ, ಇಲ್ಲೂ ಎಂಟ್ರಿ ಅಲ್ಲೂ ಎಂಟ್ರಿ, ಎರಡು ಕಡೆ ಎಂಟ್ರಿ. ಇದು ಪಾರ್ಕಿಂಗ್, ಅದು ನಾರ್ಮಲ್ ಓಡಾಡೋಕೆ. ಸೊ ಮತ್ತೆ ಸ್ಪಾಟ್ ಲೈಟ್ಸ್ಗಳು ಕೊಟ್ಟಿದ್ದೀರಾ ಫುಲ್ಲು. ಓಕೆ, ಒಳಗಡೆ ಬಂದ್ವಿ. ಪಾರ್ಕಿಂಗ್ ವಿಚಾರಕ್ಕೆ ಬಂದ್ರೆ ಅರೌಂಡ್ ಒಂದು ಕಾರ್ ನಿಂತ್ಕೋಬೋದಲ್ಲ ಸರ್? ಇಲ್ಲಿ ಒಂದು ಕಾರು ಮತ್ತೆ ಒಂದು 10 ಟೂ ವೀಲರ್ ನಿಂತ್ಕೊಬೋದು ಸರ್, ಆರಾಮಾಗಿ ಸ್ಪೇಷಿಯಸ್ ಆಗಿ ನಿಂತ್ಕೊಬೋದು. ಇಲ್ಲಿ ಪ್ಯಾನಲ್ ಬೋರ್ಡ್ ಇಲ್ಲೇ ಫಿಟ್ ಮಾಡಿದ್ದೀವಿ. ಸೊ ಕೆಳಗಡೆ ನಿಮಗೆ UPS ಕೊಟ್ಟಿದ್ದೀವಿ. ಇದು ಬಂದು ಲಿಫ್ಟ್ಗೆ, ಪವರ್ ಬ್ಯಾಕಪ್ಗೆ. ಸೊ 3 ಪಿಲ್ಲರ್ ಏನು ಕಾಣ್ತಿದೆ ನಿಮಗೆ ಪಾರ್ಕಿಂಗ್ ಅಲ್ಲಿ, ಇದು ನೀವು ನೋಡಬಹುದು. ಇದು ನಿಮಗೆ ವಾಲ್ ಕ್ಲಾಡಿಂಗ್ ಮಾಡಿಕೊಟ್ಟಿದ್ದೀವಿ ವಿತ್ ಕಾರ್ನರ್ ಬೀಡಿಂಗ್ಸ್ ಹಾಕಿದ್ದೀವಿ. ಈ ಕಾರ್ನರ್ ಬೀಡಿಂಗ್ಸ್ ಕೊಡೋದ್ರಿಂದ ನಮ್ಗೆ ಏನಾಗುತ್ತೆ, ನಾವು ಇಲ್ಲಿ ಏನೇ ವೆಹಿಕಲ್ ಯಾವುದೇ ಬರಲಿ, ಏನೇ ಡ್ಯಾಮೇಜ್, ಏನೇ ಒಂದು ಹಾರ್ಡ್ ಐಟಮ್ ಏನೋ ಬಂದ್ರೂ ಇಲ್ಲಿ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬಾ ರೇರ್. ಓಕೆ. ಸೊ ಕಾರ್ನರ್ ಬೀಡಿಂಗ್ಸ್ ಕೊಡೋದ್ರಿಂದ ಸೂಪರ್. ಸೊ ನೀವು ಗ್ಯಾಸ್ ಪ್ರಾವಿಷನ್ ನೋಡ್ಬೋದು. ನಿಮಗೆ ಇಲ್ಲೇ ಪಾರ್ಕಿಂಗ್ ಅಲ್ಲಿ ಇಲ್ಲೇ ಪ್ರೊವೈಡ್ ಮಾಡಿಕೊಟ್ಟಿದ್ದೀವಿ ಕಂಪ್ಲೀಟ್ 10 ಮನೆಗೂ. ಸೊ ಅಲ್ಲಿ ಇನ್ನೊಂದು ಸ್ವಲ್ಪ ಸ್ಟೋರೇಜ್ ಇಲ್ಲಿ ತಗೊಂಡಿದ್ದೀವಿ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲೂ ಗ್ಯಾಸ್ ಪ್ರಾವಿಷನ್ಸ್ ಇದೆ. ಸೊ ಮತ್ತೆ ಟೈಲ್ಸ್ ಏನು ಸೈಜಲ್ಲಿ ಯೂಸ್ ಮಾಡಿರೋದು? ಟೈಲ್ಸ್ ಬಂದು ನಾವು 2x4 ಯೂಸ್ ಮಾಡಿದ್ದೀವಿ ಸರ್. ಅದು ಕೂಡ ಚೆನ್ನಾಗಿದೆ ಸರ್, ಬಾರ್ಡರ್ ಟೈಪ್ ಈ ಥರ ಯೂಸ್ ಮಾಡಿರ್ತಕ್ಕಂಥದ್ದು. ಸೊ ಮತ್ತೆ ಆಮೇಲೆ ಪಾರ್ಕಿಂಗಲ್ಲಿ ಈ ಥರ ಯೂಸ್ ಮಾಡಿರೋದು ಒಂಥರ ಚೆನ್ನಾಗಿದೆ. ಏನೇ ಟಚ್ ಆದ್ರೂ ಕೂಡ ಅದಕ್ಕೂ ಕೂಡ ಡ್ಯಾಮೇಜ್ ಆಗಲ್ಲ. ವೆಹಿಕಲ್ ಟಚ್ ಆದ್ರೂ ಕೂಡ ಡ್ಯಾಮೇಜ್ ಆಗಬಾರ್ದು. ಸೊ FRP ಚೇಂಬರ್ ಪ್ಲೇಟ್ಸ್ ನಾವು ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ನಿಮಗೆ. ಎಷ್ಟು ಲೀಟರ್ ಸಂಪು ನಿಮಗೆ ಇದು 12,000 ಲೀಟರ್ಸ್ ಇದೆ ಸರ್. 12,000 ಲೀಟರ್ ಕೆಪಾಸಿಟಿ ಇರ್ತಕ್ಕಂಥ ಸಂಪ್ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಾ. ಸೊ ನೀವು ಇದೇ ತರ ಇಲ್ಲೂ ನೋಡ್ಬೋದು, ಸೇಫ್ಟಿ ಗ್ರಿಲ್ಸ್ ಪ್ರೊವೈಡ್ ಮಾಡಿ ಕೊಟ್ಟಿದ್ದೀವಿ. ಸೊ ಎಂಟೈರ್ ಬಿಲ್ಡಿಂಗ್ ಕಾಂಪೌಂಡ್ ವಾಲ್ ಮೇಲೆ ಎಂಟೈರ್ ಬಿಲ್ಡಿಂಗ್ ಸೇಫ್ಟಿ ಗ್ರಿಲ್ಸ್ ಪ್ರೊವೈಡ್ ಮಾಡಿದ್ದೀವಿ. ಆಸ್ ಪರ್ ಗವರ್ಮೆಂಟ್ ರೂಲ್ಸ್ ಪ್ರಕಾರ 1.5 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ. ಸೊ ಇಲ್ಲಿ ಈಗ ಲೇಟೆಸ್ಟ್ ಆಗಿ ಎಲ್ಲ ನೋಡ್ತಾ ಇದ್ದೀರಾ, ಈಗ ಎಲ್ಲ EV ವೆಹಿಕಲ್ಸೇ ಬರ್ತಾ ಇರೋದು. ಸೊ ಅದಕ್ಕೆ ಚಾರ್ಜರ್ ನಾವು ಪ್ರೊವೈಡ್ ಮಾಡಿ ಕೊಡ್ತಾ ಇದೀವಿ ಪಾರ್ಕಿಂಗ್ ಅಲ್ಲೇನೆ. ಸೊ ಇಲ್ಲೊಂದು ಪಾಯಿಂಟು ಅಲ್ಲೊಂದು ಪಾಯಿಂಟ್, ಟೋಟಲ್ 2 ಪಾಯಿಂಟ್ ಕೊಟ್ಟಿದ್ದೀವಿ. 2 ಪಾಯಿಂಟ್ ಚಾರ್ಜಿಂಗ್ ಕಾರ್ ಆಗಲಿ ಬೈಕ್ ಆಗಲಿ EV ವೆಹಿಕಲ್ನ ಚಾರ್ಜ್ ಮಾಡ್ಕೋಬಹುದು ಅಲ್ವಾ? ಖಂಡಿತ ಸರ್. ಮತ್ತೆ ಲಿಫ್ಟ್ ಎಷ್ಟು ಫ್ಲೋರ್ ವರೆಗೂ ಕೊಟ್ಟಿದ್ದೀರಾ ಸರ್? ಲಿಫ್ಟ್ ಬಂದು 4th ಫ್ಲೋರ್ ವರೆಗೂ ಹೋಗುತ್ತೆ. ಇದು ಗ್ರೌಂಡ್ G+4 ವರೆಗೂ ಹೋಗುತ್ತೆ ಸರ್. ಇದು ಸೊ ನಿಮಗೆ ಲಿಫ್ಟ್ ಹತ್ರನೂ ಒಂದು ಲೈಟ್ ಕೊಟ್ಟಿದ್ದೀವಿ, ಸ್ಪಾಟ್ ಲೈಟ್. ಇದು ನಿಮಗೆ ಸೆನ್ಸರ್. ಲಿಫ್ಟ್ ಓಪನ್ ಆಗ್ತಿದ್ದಂಗೆ ನೀವು ಈ ಫ್ಲೋರ್ ಅಲ್ಲಿ ಅಬ್ಸರ್ವ್ ಮಾಡಬಹುದು, ನಿಮ್ಗೆ ಆಟೋಮೆಟಿಕ್ ಆಗಿ ಇಲ್ಲಿ ಲೈಟ್ ಬರುತ್ತೆ ಸರ್. ಸೊ ನೈಸ್. ನೋಡಿ ಲಿಫ್ಟ್ ನೋಡ್ತಾ ಇದ್ದೀರಾ? ಸೊ ಈ ಸೈಜಲ್ಲಿ ಲಿಫ್ಟ್ನ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಸ್ವಲ್ಪ ಚೆನ್ನಾಗಿದೆ ನೋಡೋದಕ್ಕೂ ಕೂಡ. ಎಷ್ಟು ತಿಂಗಳಾಯ್ತು ಇದು ಗ್ರೂಪ್ ಪ್ರವೇಶ ಆಗಿ? ಸರ್ ಇದು ಗ್ರೂಪ್ ಪ್ರವೇಶ ಆಗಿ ಆಲ್ಮೋಸ್ಟ್ 4 to 5 ಮಂತ್ಸ್ ಆಗ್ತಿದೆ. 4 to 5 ಮಂತ್ಸ್. ಸೊ ನೀವು ಇನ್ನೊಂದು ಅಬ್ಸರ್ವ್ ಮಾಡಬಹುದು, ನಾವು CCTV ಪ್ರಾವಿಷನ್ ಮಾಡ್ಕೊಟ್ಟಿದ್ದೀವಿ. ಸೊ ಕಂಪ್ಲೀಟ್ ಎಂಟೈರ್ ಬಿಲ್ಡಿಂಗ್. ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ 1 BHK ಇದೆ ಸರ್. ಓಕೆ, ಆಲ್ರೆಡಿ ಆಲ್ರೆಡಿ ಬಂದ್ಬಿಟ್ಟಿದೆ ಸರ್. ಓಕೆ. ಸೊ ಇಡೀ ಎಂಟೈರ್ ಏನು 10 ಬಿಲ್ಡಿಂಗ್ಗಳು ಇದಾವೆ 10 ಕೂಡ ಸೇಮ್ ಯಾವುದೇ ಕಾರಣಕ್ಕೂ ಚೇಂಜ್ ಇಲ್ಲ, ಸೇಮ್ ಮೆಜರ್ಮೆಂಟ್. ಓಕೆ. ಗ್ರೌಂಡ್ ಫ್ಲೋರ್ ಅಲ್ಲಿ 1 BHK ಇದೆ. ರೆಂಟಲ್ ಆಲ್ರೆಡಿ ಇರೋದ್ರಿಂದ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ. ಈಗ ನಾವು ನೋಡ್ಸೋದಕ್ಕೆ ಯಾವ್ದಾದ್ರು ಖಾಲಿ ಇದೆಯಾ? ಖಂಡಿತ ಒಂದು ಮನೆ ಅದು ಫಿಲ್ ಆಗಿದೆ, ನಾವು ಇನ್ನೊಂದು ಮನೆ ತೋರಿಸ್ಕೊಡ್ತೀನಿ ನಿಮ್ಗೆ. ರಿಕ್ವೆಸ್ಟ್ ಮಾಡೋದನ್ನ ತೋರಿಸ್ಬೋದು. ಸೊ 10 ಮನೆ ಕೂಡ ಅದೇ ತರನೇ ಇದೆ. ಸೊ ಬನ್ನಿ, ಗ್ರೌಂಡ್ ಫ್ಲೋರ್ ಆಯ್ತು, ಒಂದು ಮನೆ. ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ, ಸೆಕೆಂಡ್ ಫ್ಲೋರ್, 3rd ಫ್ಲೋರ್, 4th ಫ್ಲೋರ್, ಹಾಗೆ ಮಾತಾಡ್ತಾ ಹೋಗೋಣ. ಸೊ ಹಂಗೆ ನೀವು ಈ ಸ್ಟೇರ್ ಕೇಸ್ ನೋಡ್ಬೋದು. ಇದು ನಿಮಗೆ ಸ್ಟ್ರಕ್ಚರ್ ಪೇಂಟ್ ವಿತ್ ಫಿನಿಶಿಂಗ್ ಕೊಟ್ಟಿದ್ದೀವಿ. ಸ್ಟ್ರಕ್ಚರ್ ಫಿನಿಶಿಂಗ್ ಬಂದಿದೆ, ಇದು ಫುಲ್ ಕಂಪ್ಲೀಟ್ ಈ ವಾಲ್. ಸೊ ಇಲ್ಲಿ ನಿಮಗೆ MS ಲೇಸರ್ ಕಟಿಂಗ್ ಶೀಟ್ ಬಂದಿದೆ. ಸೊ ಗಾಡಿ ಬೆಳಕಿಗೋಸ್ಕರ ಸೂಪರ್. ಮತ್ತೆ ಎಷ್ಟು 3 ಅಡಿ ಕೊಟ್ಟಿದ್ದೀರಲ್ವಾ? ಇದು 3 ಅಡಿ ಇದೆ ಸರ್. MS ರೇಲಿಂಗ್ ಪ್ರೊವೈಡ್ ಮಾಡಿದ್ದೀವಿ. ಫಸ್ಟ್ ಫ್ಲೋರಿಗೆ ಬಂತು ಅಂದ್ರೆ ಇಲ್ಲಿ 2 ಮನೆ, 2 ಕೂಡ 1 BHK ಹೌಸ್. ಹೌದು ಸರ್. ಇಲ್ಲಿ ನೋಡಬಹುದು, ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ಒಂದು 1 BHK ಇದೆ, ರೈಟ್ ಸೈಡ್ ಅಲ್ಲಿ ಒಂದು 1 BHK ಇದೆ. ಸೊ ಈಚ್ ಫ್ಲೋರ್ ಇದೇ ತರ ನಿಮಗೆ 2 ಮನೆ ಬರುತ್ತೆ. ಸೊ ಟೋಟಲ್ ಸೇಮ್ ಇದೇ ತರ 8 ಮನೆ 4th ಫ್ಲೋರ್ ವರೆಗೂ ಅಲ್ಲಿವರೆಗೂ ಇದೆ. ಟೆರೇಸ್ ಅಲ್ಲಿ ಪ್ರತಿಯೊಂದು ಕೂಡ ಸೇಮ್. ಸೊ ಹಾಗೇನೆ ನನಗೆ ಒಂದು ಇಷ್ಟ ಆಗಿದ್ದೇನೆಂದ್ರೆ, ಅಲ್ಲಿ ನೋಡಿ ಫಸ್ಟ್ ಫ್ಲೋರಿಗೆ ಬಂದ್ವಾ, ಅಲ್ಲೊಂದು ಬ್ಯಾಡ್ಜ್ ಕೊಟ್ಟಿದ್ದಾರೆ ಫಸ್ಟ್ ಫ್ಲೋರ್ ಅಂತ ಹೇಳಿ. ಸೊ ಮತ್ತೆ ಪ್ರತಿಯೊಂದು ಮನೆಗೂ ಕೂಡ ಮನೆ ನಂಬರ್ ಅಂತ ಕೊಟ್ಟಿದ್ದಾರೆ. ಸೊ ಇದೇ ತರ ನಿಮಗೆ 4th ಫ್ಲೋರ್ ವರೆಗೂ ಅದೇ ತರ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಸೊ ಎಲ್ಲವೂ ಈ ತರ ನಡ್ಕೊಂಡು ಹೋಗೋದಕ್ಕಿಂತ ಬನ್ನಿ ಡೈರೆಕ್ಟ್ ಮನೆ ನೋಡ್ಬಿಡೋಣ ಯಾವ ತರ ಕಟ್ಟಿದ್ದಾರೆ ಅನ್ನೋದು. ಪ್ರತಿಯೊಂದು ಕೂಡ ಅದೇ ಡಿಸೈನ್ ಅಲ್ಲೇ ಕಟ್ಟಿದ್ದಾರೆ. ಲಿಫ್ಟ್ ಅಲ್ಲೇ ಹೋಗೋಣ. ಸೊ ಇಲ್ಲೂ ನೋಡಬಹುದು, ನಿಮಗೆ ಈ ಡೋರ್ ಮುಂದೆ ನಿಮಗೆ ಏನು ವಾಲ್ ಕ್ಲಾಡಿಂಗ್ ಡಿಸೈನ್ ವೈಸ್ ಕೊಟ್ಟಿದ್ದೀವಿ ನಿಮಗೆ. ಸೊ ಲಿಫ್ಟಿಗೆ ಇಲ್ಲಿ ಫ್ರೇಮ್ ಗ್ರಾನೈಟ್ ಅಲ್ಲಿ ಫ್ರೇಮ್ ಮಾಡ್ಕೊಟ್ಟಿದ್ದೀವಿ. ನೈಸ್. ಲಿಫ್ಟ್ ಎಲ್ಲ ನಿಮ್ಮ ಕಡೆಯಿಂದನಲ್ವಾ? ಪ್ರತಿಯೊಂದು ಕೂಡ ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಅದು ಗೌರ್ಮೆಂಟ್ ವರ್ಕ್ಸ್ ಏನಿರುತ್ತೋ ಪ್ರತಿಯೊಂದು ನಿಮ್ಮ ಕಡೆಯಿಂದ? ಎಲ್ಲ ನಮ್ಮ ಕಡೆಯಿಂದನೇ ಮಾಡಿಸ್ಕೊಡ್ತೀವಿ ಸರ್. ಈಗ ಎಷ್ಟನೇ ಫ್ಲೋರ್ಗೆ ಹೋಗ್ಬೇಕು ಸರ್? 4th. ನೋಡಿ ಕ್ಲೋಸ್ ಆಯಿತು.
ಸೊ ಲಿಫ್ಟು ಅಷ್ಟೇ ಒಂಥರ ಲಕ್ಸುರಿಯಾಗಿ ಮಾಡಿಕೊಟ್ಟಿದ್ದಾರೆ. ಅಲ್ಲೂ ಕೂಡ CC ಕ್ಯಾಮ್ರಾ ಪ್ರೊವೈಡ್ ಮಾಡಿದ್ದಾರೆ ಲಿಫ್ಟಲ್ಲೂ ಕೂಡ. ಹೌದು. ಎಷ್ಟು ಸರ್? 80 ಲಕ್ಷ. 80 ಲಕ್ಷ ಅಲ್ವಾ? ಸೊ ಕ್ಲೈಂಟ್ ಬಂದು IT ಫೀಲ್ಡಲ್ಲಿ ಇರೋರು, ಸೊ ಅವ್ರಿಗೆ ರಿಟರ್ನ್ಸ್ ಬೇಕು. ಸೊ ಆ ಥರ ಅವ್ರಿಗೆ ಮಾಡಿಕೊಟ್ಟಿದ್ದೀವಿ. ಸೊ ಇವ್ರು IT ಫೀಲ್ಡ್ ಅವರಾ? ಹಾಂ, ಕ್ಲೈಂಟ್ ಓನರ್ ಬಂದು ನಮಗೆ ಓಕೆ. 4th ಫ್ಲೋರ್ ನೋಡಿ, ಅಲ್ಲೂ ಕೂಡ ಬ್ಯಾಡ್ಜ್ ಇದೆ, ನೀವು ನೋಡ್ತಾ ಇರ್ಬೋದು. ಲಿಫ್ಟಲ್ಲಿ ಬಂದಾಗ ಯಾರಾದ್ರೂ ಕನ್ಫ್ಯೂಸ್ ಆಗ್ಬೋದು ಎಷ್ಟೇ ಫ್ಲೋರಿಗೆ ಬಂದು ಅಂತ. ಸೊ ಅದು ಕೂಡ ಅಷ್ಟೇ 4th ಫ್ಲೋರ್, 401 402 ಇಲ್ಲೇ ಇದೆ. ಈಗ ನಿಮಗೆ ಒಂದು 1 BHK ಮನೆ ತೋರಿಸ್ಕೊಡ್ತೀನಿ. ಸೊ ಬಂದ ತಕ್ಷಣ ಲಿವಿಂಗು. ಸೊ ಲಿವಿಂಗ್ ಬಂದ ತಕ್ಷಣ ಇಲ್ಲಿ ನಿಮಗೆ ಓಪನ್ ಕಿಚನ್ನು. ಸೊ ಇಲ್ಲಿ ಒಂದು ಬೆಡ್ರೂಮು ಜೊತೆಗೆ ನಿಮಗೆ ಒಂದು ಅಟ್ಯಾಚ್ ಟಾಯ್ಲೆಟ್ ಇದೆ. ಓಕೆ. ಮಿರರು ಕೂಡ ಅಷ್ಟೇ ಸ್ಪೇಸ್ನ ಎಷ್ಟು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ನೋಡಿ. ಈಗ ಅಂದರೆ ಮಿರರ್ ಡ್ರೆಸ್ಸಿಂಗ್ ಟೇಬಲ್ ಆ ಥರ ಎಲ್ಲ ಹಾಕ್ಕೊಂಡಿಲ್ಲ, ಜಸ್ಟ್ ಮಿರರ್ನ ಹಾಕ್ಕೊಂಡಿದ್ದಾರೆ. ಇಲ್ಲಿಗೂ ಕೂಡ ಹಾಕ್ಕೋಬೋದು. ಸೊ ಆರಾಮ್ಸೆ ಒಂದು ಬೆಡ್ರೂಮು. ಹೌದು, ಅದು ಅಟ್ಯಾಚ್ಡ್ ಬಾತ್ರೂಮ್. ಅದು ಅಟ್ಯಾಚ್ಡ್ ಬಾತ್ರೂಮು. ಓಕೆ. ಎಲ್ಲ ವೆಸ್ಟರ್ನೇನಾ? ಅಟ್ಯಾಚ್ಡ್ ಎಲ್ಲ ವೆಸ್ಟರ್ನೇ. ಸೊ ಸ್ವಿಚಸ್ ಎಲ್ಲ ಆಂಕರ್ ಯೂಸ್ ಮಾಡಿದ್ದಾರೆ ಬ್ರ್ಯಾಂಡ್. ಸರ್. ಸೊ ಇದು ಹಾಲ್ ಆಯ್ತು, ಟಿವಿ ಯೂನಿಟ್ ಆಯ್ತು, ಓಪನ್ ಕಿಚನ್ ಆಯ್ತು, ಒಂದು ಅಟ್ಯಾಚ್ಡ್ ಸಿಂಗಲ್ ಬೆಡ್ರೂಮ್ ಆಯ್ತು, ಬಾಲ್ಕನಿ ಇದೆ. ಇಲ್ಲಿ ಬಾಲ್ಕನಿ. ಸೊ ಇಲ್ಲಿ ಬಾಲ್ಕನಿ ವಿತ್ UPVC ಸ್ಲೈಡಿಂಗ್ ಡೋರ್ಸ್. ಓಕೆ. ಇಲ್ಲೂ ಕೂಡ ಅಷ್ಟೇ ಸೇಫ್ಟಿ ಪರ್ಪಸ್ಸು, ಗಾಳಿ ಪರ್ಪಸ್ಸು, ಬೆಳಕು ಎಲ್ಲದಕ್ಕೂ ಕೂಡ ಯೋಚನೆ ಮಾಡಿದಾಗ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಗ್ರಿಲ್ ಅದೆಲ್ಲ. ಸೊ ಪ್ರತಿಯೊಂದು ಮನೆಯೂ ಇದೇ ಥರನೇ ಎಲ್ಲದಕ್ಕೂ AC ಪ್ರಾವಿಷನ್ ಕೊಟ್ಟಿದ್ದೀರಾ? ಎಲ್ಲದಕ್ಕೂ AC ಪ್ರಾವಿಷನ್ ಇದೆ. ಸೊ ನೋಡಿ, ಪ್ರತಿಯೊಂದಕ್ಕೂ ಕೂಡ AC ಪ್ರಾವಿಷನ್ ಕೊಟ್ಟಿದ್ದಾರೆ. ಸೊ ಮತ್ತು ಸಿಂಗಲ್ ಬೆಚ್ ಇಲ್ಲಿ ನೋಡಿ, ಇಲ್ಲೂ ಕೂಡ ಅಷ್ಟೇ, ಅದಷ್ಟೇ ಅಲ್ಲ ಗಾಳಿ ಬೆಳಕು. ಇಲ್ಲೂ ಕೂಡ ಗಾಳಿ ಬೆಳಕನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಅದೇ ಥರನೇ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಒಂದು ಮಸ್ಕಿಟೋ ಮೆಶ್ ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ 3 ಟ್ರ್ಯಾಕು UPVC. ನೈಸ್. ಇಷ್ಟು. ಸೊ ಏನು 10 ಮನೆ ಇದೆಯೋ 10 ಮನೆಯೂ ಕೂಡ ಇದೇ ಥರ ಇದೆ, ಅದೇ ಸ್ವಿಚಸ್ಗಳೇ, ಅದೇ ಡಿಸೈನ್, ಅದೇ ಮೆಜರ್ಮೆಂಟ್ ಅಲ್ವಾ? 80 ಲಕ್ಷಕ್ಕೆ 10 ಮನೆ ಮಾಡಿಕೊಟ್ಟಿದ್ದೀವಿ. ಹೌದು ಸರ್. ಸೊ ಕಿಚನ್ ನೋಡಿ, ಕಿಚನ್ ನೋಡ್ತಾ ಇದ್ದೀರಲ್ವಾ? ಸೊ ನೀರಿನ ವ್ಯವಸ್ಥೆ ಆಗಿರ್ಬೋದು, ಟ್ಯಾಪು, ಇಂಟೀರಿಯರ್ ವರ್ಕು ಎಲ್ಲದೂ ಕೂಡ ಬ್ಯೂಟಿಫುಲ್ಲಾಗಿ ಮಾಡಿಕೊಟ್ಟಿದ್ದಾರೆ. ಆ ಟೈಲ್ಸ್ ಯೂಸ್ ಮಾಡಿರ್ಬೋದಾಗಿರ್ಬೋದು, ಪ್ರತಿಯೊಂದು ಕೂಡ ಒಂದು ಚಿಮಣಿ ವ್ಯವಸ್ಥೆ ಅದೆಲ್ಲ. ಸೊ ಬನ್ನಿ, ಇವಾಗ ನಾನು ನಿಮಗೆ ಟೆರೆಸ್ ತೋರಿಸ್ಕೊಡ್ತೀನಿ. ಇಲ್ಲಿ ಒಂದು 1 BHK ಇದೆ, ಪ್ಲಸ್ ಓಪನ್ ಟೆರೆಸ್ ಅಲ್ಲಿ ನಿಮಗೆ ಗಜಿಯೋ ಮಾಡ್ಕೊಟ್ಟಿದೀವಿ. ಸೊ ಇದು ಲಾಸ್ಟ್ ಅಲ್ವಾ ಟೆರೆಸ್ ರೂಮ್? ಇದು ಟೆರೆಸ್, ಇದಕ್ಕೆ ಎಂಡ್ ಆಗುತ್ತೆ. ಇದು ಕೂಡ 1 BHK. ಇದು 1 BHK ಹೌಸ್. ಸೊ ಇಲ್ಲಿ ನಿಮಗೆ ಗೇಟು ಸೇಫ್ಟಿ ಪರ್ಪಸ್. ಸೂಪರ್ ಸರ್. ನೋಡಿ, ಓಪನ್ ಟೆರೆಸ್ ಜೊತೆಗೆ ಇಲ್ಲಿ ಗಜಿಬೋ ಮಾಡ್ಕೊಟ್ಟಿದೀವಿ. ಗಜಿಬೋ ಇಲ್ಲಿ ನಿಮಗೆ ಆಂಟಿಸ್ಕಿಡ್ ಟೈಲ್ಸ್ ಹಾಕೊಟ್ಟಿದೀವಿ ರೂಫಲ್ಲಿ. ಆರಾಮ್ಸೆ ಚಿಲ್ ಮಾಡೋದಾಗಿರ್ಬೋದು, ರಿಫ್ರೆಶ್ಮೆಂಟ್ ಆಗಿರ್ಬೋದು. ಒಂದು ಬೇಸಿಗೆ ಕಾಲದಲ್ಲಿ ಆರಾಮಾಗಿ ಇಲ್ಲೇ ಮಲಗ್ತೀನಂದ್ರೂ ಕೂಡ ಗಾಳಿ ಬೆಳಕು ನಮ್ಮ ಕಾನ್ಸೆಪ್ಟ್ ಸರ್. ಈಗ ರೆಂಟ್ ಹೌಸ್ ಬಂದವರು ಅವ್ರಿಗೆ ಓನ್ ಹೌಸ್ ಅಂತ ಫೀಲ್ ಆಗಬೇಕು. ಸೊ ನೀವು ಪ್ರತಿಯೊಂದು ಮನೆಯನ್ನು ನೋಡ್ಬೋದು. ಮತ್ತೆ ಇಲ್ಲಿ ಕೊಟ್ಟಿರೋ ನಾವು ಫೆಸಿಲಿಟೀಸ್ ಏನಿದೆ, ಅವ್ರು ಬಂದು ಅವರು ಒಂದು ಫ್ರೀ ಟೈಮ್ ಸ್ಪೆಂಡ್ ಮಾಡ್ಬೋದು ಸರ್ ಇಲ್ಲಿ. ಸೊ ಇದೆಲ್ಲ ಸೂಪರ್ ಆಗಿದೆ. ಗಜಿಬೋ ನೋಡ್ತಾ ಇರೋದು ಒಳ್ಳೆ ಇನ್ವೆಸ್ಟ್ಮೆಂಟ್, ಒಳ್ಳೆ ಗೇಜ್ ಇರ್ತಕ್ಕಂಥದ್ದೇ ಎಲ್ಲ ಹಾಕಿರ್ತಕ್ಕಂಥದ್ದು. ಮತ್ತೆ ಇಲ್ಲೂ ಅಷ್ಟೇ ಇದ್ರ ಮೇಲೆ ಸಿಂಟೆಕ್ಸ್ ನ ಪ್ರೊವೈಡ್ ಮಾಡಿದಿರಲ್ವಾ? ಹೌದು ಸರ್. ಇದ್ರ ಮೇಲೆ ಇದು MS ಲ್ಯಾಡರ್ ಪ್ರೊವೈಡ್ ಮಾಡಿ ಇದ್ರ ಮೇಲೆ ಸಿಂಟೆಕ್ಸ್ ಪ್ರೊವೈಡ್ ಮಾಡ್ಕೊಟ್ಟಿದ್ದೀವಿ. ಓಕೆ 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 ಓಕೆ. ಟೋಟಲ್ ನಾವೀಗ ಇರ್ತಕ್ಕಂಥದ್ದು 5th ಫ್ಲೋರಾ? ಇದು 5th ಫ್ಲೋರ್. 5th ಫ್ಲೋರ್. ಸೊ ಇದು ಟೋಟಲ್ 10ನೇ ಮನೆ ಇದು. ಸೊ ಅದ್ರ ಮೇಲ್ಗಡೆ ಬಂದು ಸಿಂಟೆಕ್ಸ್ ಇಟ್ಟಿರ್ತಕ್ಕಂಥದ್ದು. ಹೌದು ಸರ್. ಸೊ ಮೇಲ್ಗಡೆನೂ ಕೂಡ ತೋರಿಸ್ಬಿಡ್ತೀನಿ ನೋಡಿ. ಮತ್ತೆ ಸೋಲಾರ್ಗೂ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದೀರಾ ಅನ್ಸುತ್ತೆ? ಹೌದು ಸರ್, ಸೋಲಾರ್ ಪ್ರಾವಿಷನ್ ಮಾಡಿಕೊಟ್ಟಿದ್ದೀವಿ. ಸೊ ನೋಡಿ, 4th ನಾವೇನೀಗ 5th ಫ್ಲೋರಲ್ಲಿ ಇದ್ವೋ, ಸೊ ಗಜಿಬೋ ನೀವು ಕೆಳಗಿಂದ ನೋಡ್ತಾ ಇದ್ರಿ, ಗ್ಲಾಸ್ ಎಲ್ಲ ನೋಡ್ತಾ ಇರ್ಬೋದು. ಇದೆಲ್ಲ ನೋಡಿ ಅಲ್ವಾ ಮೇಲ್ ನಡೆದ್ರೆ? ಏನು ನೋಡಿಲ್ಲ ಸರ್, ಫುಲ್ ಕ್ವಾಲಿಟಿ ಇರ್ತಕ್ಕಂಥ ಕ್ವಾಲಿಟಿ ವಿತ್ ಟೆಫನ್ ಎಲ್ಲ ಕಂಪ್ಲೀಟ್ ಟೆಫನ್ ಗ್ಲಾಸ್. ಸೊ ಇದ್ರ ಮೇಲ್ಗಡೆ ಬಂತೀವಿ ಅಂತಂದ್ರೆ 3 ಸಿಂಟೆಕ್ಸ್ಗಳಿದಾವೆ. ಎಷ್ಟು ಲೀಟರ್ ಕೆಪಾಸಿಟಿ? 1500 ಲೀಟರ್ 3 ಟ್ಯಾಂಕ್ ಪ್ರೊವೈಡ್ ಮಾಡ್ಕೊಟ್ಟಿದ್ದೀವಿ. ಆರಾಮ್ಸೆ 10 ಮನೆಗೂ ಕೂಡ ನೀವು ಹಂಗೆ ಬಂದ್ರೆ ಇಲ್ಲಿ ಪ್ರೆಷರ್ ಪಂಪ್ ಪ್ರಾವಿಷನ್ ಮಾಡ್ಕೊಟ್ಟಿದ್ದೀವಿ ಸರ್. ಸೊ ನೀರಿಗೋಸ್ಕರ. ಓಕೆ 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 ಓಕೆ, ಸೂಪರ್. ಮತ್ತು ಇದೊಂಥರ ಈ ಸೋಲಾರ್ ಸಿಸ್ಟಮ್ ನೋಡಿ, ಸೋಲಾರು ಹೌದು, ಜೊತೆಗೆ ಕೆಳಗಡೆ ಒಂಥರ ನೆರಳು ಹೌದು, ಒಂಥರ ರೂಫ್ ಥರ. ಹೌದು ಅಲ್ವಾ? ಹೌದು ಸರ್. 2 in 1. ಓಕೆ. ಸೊ ಅದು ಕೂಡ ಆಗಿದೆ, ಒಂಥರ ಸ್ಪೆಷಲ್ ಆಗಿದೆ. ರೆಂಟಲ್ ಪರ್ಪಸ್ ಯಾರಾದರೂ ಕಟ್ಟಬೇಕು ಅಂತಿದ್ರೆ ನೀವೇನಾದರೂ ಬಿಲ್ಡಿಂಗು,
ಸೊ ಗ್ರ್ಯಾಂಡ್ ಜ್ಯೋತಿ ಕನ್ಸ್ಟ್ರಕ್ಷನ್ ಸಂಸ್ಥೆ ಕಡೆಯಿಂದ ನಿಮಗೆ ಒಳ್ಳೆ ಇನ್ಕಮ್ ಬರುವಂತಹ ರೆಂಟಲ್ ಇನ್ಕಮ್ ಬರುವಂತಹ ಬಿಲ್ಡಿಂಗ್ನ ಸಾಕ್ಷ್ಯ ಸಮೇತ ಕಟ್ಟಿರ್ತಕ್ಕಂಥದ್ದನ್ನ ನಿಮಗೆ ತೋರಿಸ್ತಾ ಇರೋದು. ಕೇವಲ 80 ಲಕ್ಷದಲ್ಲಿ ಎಂಟೈರ್ ಬಿಲ್ಡಿಂಗ್ನ ಕಟ್ಟಿರ್ತಕ್ಕಂಥದ್ದು. ನಿಮಗೂ ಕೂಡ ಇದೇ ಥರ ಬಿಲ್ಡಿಂಗ್ ಬೇಕಾ, ಇದೇ ಥರ ರೆಂಟಲ್ ಇನ್ಕಮ್ ಬರುವಂತಹದನ್ನೇ ಕಟ್ಟಿಸ್ಬೇಕಾ ನೋಡಿ, ಕಾಂಟ್ಯಾಕ್ಟ್ ಮಾಡಿ. ಆಲ್ರೆಡಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ನೋಡಿ. ಗ್ರೌಂಡ್ ಫ್ಲೋರಲ್ಲಿ 1 BHK, ಓವರಾಲ್ 10 ಮನೆಯೂ 1 BHKನೇ. ಗ್ರೌಂಡ್ ಫ್ಲೋರಲ್ಲಿ 1 BHK, ಸೆಕೆಂಡು, ಥರ್ಡು, ಫೋರ್ತು ಅಲ್ಲಿಗೆ ನಿಮಗೆ ಅದು ಕೂಡ 1 BHKದ 2 ಮನೆಗಳು ಕಟ್ಟಿದ್ದಾರೆ. 5th ಫ್ಲೋರಲ್ಲಿ 1 ರೂಮ್ ಇದೆ ಟೆರಾಸಲ್ಲಿ, ಅದು 1 BHKನೇ. ಮೇಲ್ಗಡೆ ಬಂತು ಅಂದರೆ 5th ಫ್ಲೋರ್ ಬಿಟ್ಟು ಇಲ್ಲಿ ಸಿಂಟ್ಯಾಕ್ಸ್ನೆಲ್ಲ ಪ್ರೊವೈಡ್ ಮಾಡಿದ್ದಾರೆ. ಇಷ್ಟು ಈ ಬಿಲ್ಡಿಂಗ್ನ ವಿವರಣೆ ತಿಳಿಸ್ಕೊಟ್ಟಿರೋದು. ಯಾರಿಗೆಲ್ಲ ಬೇಕೋ ಇದೇ ಥರ ರೆಂಟಲ್ ಇನ್ಕಮ್ಮು ಇದು ನೋಡಿ, 1,80,000 ರೂಪಾಯಿ ರೆಂಟಲ್ ಇನ್ಕಮ್ ಬರ್ತಾ ಇದೆ. ಸಿಂಟ್ಯಾಕ್ಸ್ ಇಟ್ಟಿದ್ದಾರೆ ಎಲ್ಲ, ಈವನ್ ಡ್ಯಾಂಪಿಂಗ್ ಪ್ರೂಫು A to Z, ಪೇಂಟಿಂದ ಹಿಡಿದು ಸ್ವಿಚ್ಗಳಿಂದ ಹಿಡಿದು A to Z ಇವರು ಸಂಸ್ಥೆ ಕಡೆಯಿಂದನೇ ಮಾಡಿಕೊಟ್ಟಿರ್ತಕ್ಕಂಥದ್ದು. ಸೊ ನಿಮಗೂ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ. ಇಷ್ಟು ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ನೀವು ಹೇಳ್ದಂಗೆ ಇದೇ 80 ಲಕ್ಷದಲ್ಲಿ ಇನ್ನೂ 100 ರೀತಿ ಡಿಸೈನ್ಸ್ ಇದೆಯಾ ನಿಮ್ಮ ಹತ್ರ ಮಾಡೋದು? ಖಂಡಿತ ಇದೆ ಸರ್. ನಾನು ನೆಕ್ಸ್ಟ್ ಬಿಲ್ಡಿಂಗ್ ಅಲ್ಲಿ ನಿಮಗೆ ಓನರ್ ಕಮ್ ಜಸ್ಟ್ ರೆಂಟ್ ಎರಡೂ ತೋರಿಸ್ಕೊಡ್ತೀನಿ ನಿಮ್ಗೆ ಒಂದೇ ಬಿಲ್ಡಿಂಗ್ ಅಲ್ಲಿ. ಸೊ ಅದೊಂದು ಬಿಲ್ಡಿಂಗ್ ನೋಡ್ಲಿ ನಿಮ್ಮ ವ್ಯೂವರ್ಸ್ ಆಗ್ಬೋದು. ಓಕೆ, ಇಲ್ಲ ನನಗೆ ಈಗ ರೆಂಟಲ್ ಇನ್ಕಮ್ ಇಷ್ಟು ಬರ್ತಾ ಇದೆ, ಈ ಡಿಸೈನ್ ಬೇಡ, ಬೇರೆ ಡಿಸೈನ್ ಅಂದ್ರೆ ಆಪ್ಷನ್ಸ್ ಇದೆಯಾ ನಿಮ್ಮ ಹತ್ರ? 100% ಮಾಡ್ಕೊಡ್ತೀವಿ. ಇಲ್ಲ ಇದಕ್ಕಿಂತ ಕಡಿಮೆ ಬಡ್ಜೆಟ್ ಅಲ್ಲಿ ಇನ್ನೂ ಬೇರೆ ತರ ಏನಾದ್ರು ನಿಮಗೆ ನಾವು ಫಸ್ಟ್ ಕೊಡೋದೇ, ನಾವು ಸ್ಟಾರ್ಟ್ ಮಾಡೋದೇ ನಿಮ್ದು 2D ಪ್ಲಾನ್ ಇಂದ ಸರ್. 2D ಪ್ಲಾನ್ ಅಲ್ಲೇ ನಿಮಗೆ ಕ್ಲಾರಿಟಿ ಕೊಟ್ಬಿಡ್ತೀವಿ. ನಿಮಗೆ 2 to 3 ಆಪ್ಷನ್ಸ್, 4 ಆಪ್ಷನ್ಸ್ ಕೊಡ್ತೀವಿ, ತೊಂದರೆ ಇಲ್ಲ. ಓಕೆ, ನಿಮಗೆ ಒಂದು ಕ್ಲಾರಿಟಿ 2D ಪ್ಲಾನ್ ಡ್ರಾಯಿಂಗ್ ಅಲ್ಲೇ ಕೊಟ್ಬಿಡ್ತೀವಿ. ಸೊ ಅದ್ರ ನೆಕ್ಸ್ಟ್ ನಾವು ಸ್ಟ್ರಕ್ಚರಲ್ ಡ್ರಾಯಿಂಗ್ ಆಗ್ಬೋದು, 3D ಎಲಿವೇಶನ್ ಆಗ್ಬೋದು, ಎಲೆಕ್ಟ್ರಿಕಲ್ ಡ್ರಾಯಿಂಗ್ ಆಗ್ಬೋದು, ಪ್ಲಂಬಿಂಗ್ ಡ್ರಾಯಿಂಗ್ ಆಗ್ಬೋದು, ಕಂಪ್ಲೀಟ್ ಸೆಟ್ ಆಫ್ ಡ್ರಾಯಿಂಗು ನಾವು ಸ್ಟಾರ್ಟಿಂಗ್ಗೆ ನಿಮಗೆ ಪ್ರೊವಿಷನ್ ಮಾಡ್ಕೊಟ್ಬಿಡ್ತೀವಿ ಸರ್. ಸೊ ನಿಮ್ಗೆ ಅಲ್ಲೇ ಕ್ಲಾರಿಟಿ ಸಿಕ್ಬಿಡುತ್ತೆ. ಮತ್ತೆ ಅಗ್ರಿಮೆಂಟ್, ಸೊ ನಾವು ಏನು ಅಗ್ರಿ ಆಗಿರ್ತೀವಿ, ಏನು ಪ್ರಾಮಿಸ್ ಮಾಡಿರ್ತೀವಿ ಅದು ಆನ್ ಟೈಮ್ ಡೆಲಿವರಿ ಕೊಡ್ತೀವಿ ಸರ್, ವಿತ್ 100% ಕ್ವಾಲಿಟಿಲಿ ಮಾತ್ರ ನಾವು ಗ್ರ್ಯಾಂಡ್ ಜ್ಯೋತಿ ಕನ್ಸ್ಟ್ರಕ್ಷನ್ ಯಾವುದೇ ರೀತಿಗೂ ಕಾಂಪ್ರಮೈಸ್ ಆಗಲ್ಲ. ಅಂದ್ರೆ ನೀವೇನು ಹೇಳಿರ್ತೀರೋ ಅದೇ ತರನೇ ನಡ್ಕೋತೀರಾ? 100% ಸರ್. ಎಲ್ಲ ಅಗ್ರಿಮೆಂಟ್ ಮುಖಾಂತರನೇ ಆಗುತ್ತೆ ಅಲ್ವಾ? ಅಗ್ರಿಮೆಂಟ್ ಮುಖಾಂತರ ಸರ್. ಓಕೆ 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 ಸರ್. ಅಂದ್ರೆ ಈಗ ಸ್ಟಾರ್ಟಿಂಗ್ ಏನ್ ಪ್ರೈಸಿಂಗ್ ಇಂದ ಸ್ಟಾರ್ಟ್ ಕಟ್ಕೊಡ್ತೀರಾ? ಎಷ್ಟು ಅಮೌಂಟ್ ಇರಬೇಕು? ಸ್ಟಾರ್ಟ್ ಆಗೋದೇ 1699 ಇಂದ ಸ್ಟಾರ್ಟ್ ಆಗುತ್ತೆ ಸರ್, ಪರ್ ಸ್ಕ್ವೇರ್ ಫೀಟ್ ಗೋಲ್ಡ್ ಪ್ಯಾಕೇಜ್. 1699 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್. ಹೌದು ಸರ್, ಹೌದು. ಈಗ ನೀವು ಬಿಲ್ಡಿಂಗ್ ಮಾಡಿರ್ತಕ್ಕಂಥ ಡೋರ್ಗಳಿಂದ ಹಿಡಿದು ಪ್ರತಿಯೊಂದು ಕೂಡ ನಿಮ್ದೇ ದುಡ್ಡು? ನಮ್ದೇ ದುಡ್ಡು. 80 ಲಕ್ಷ ರೂಪಾಯಿ ಇಷ್ಟು ಖರ್ಚಾಗಿರ್ತಕ್ಕಂಥ. ಹೌದು ಸರ್, ಅಲ್ವಾ? ಹೌದು. ಎಲ್ಲ ಪ್ಯಾಕೇಜ್ ಅಲ್ಲೂ ಅದರದೇ ಆದಂತ ಪ್ರೈಸ್ ಕೋಟ್ ಮಾಡಿರ್ತೀವಿ. ಸೊ ಪ್ರೈಸ್ ಬೇರೆ ಅದರಲ್ಲಿ ಕೆಲವೊಂದೇನಾದ್ರೂ ನನಗೆ ಡೋರ್ ಬೇಡ, ಬೇರೆ ತರ ಬೇಕು ಅಂದ್ರೆ ಎಕ್ಸ್ಟ್ರಾ ಅಮೌಂಟ್ ಏನಾದ್ರು ಪೇ ಮಾಡಿದ್ರೆ ಅದನ್ನ ಮಾಡ್ಕೊಡ್ತೀವಿ ಅಷ್ಟೇ ಅಲ್ವಾ? ಅಷ್ಟೇ ಸರ್, ಅಷ್ಟೇ. ಓಕೆ, ಎಲ್ಲಿ ಬರುತ್ತೆ ಗ್ರ್ಯಾಂಡ್ ಜ್ಯೋತಿ? ನಮ್ಮ ಗ್ರ್ಯಾಂಡ್ ಪ್ರೈವೇಟ್ ಲಿಮಿಟೆಡ್ ಬರೋದು ಜಯನಗರ್ 7th ಬ್ಲಾಕ್, ಆಪೋಸಿಟ್ ರಜತಾದ್ರಿ ಫುಡ್ ಕೋರ್ಟ್, 3rd ಫ್ಲೋರ್. ಸೊ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅದೇನಿದೆಯೋ ಕೊಟೇಶನ್ ಜಾಗ ಎಲ್ಲ ಮಾಡ್ಕೊಡ್ತೀವಿ ಸರ್. ಮಾಡ್ಕೊಡ್ತೀವಿ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ನೋಡಿ, ನಿಮ್ಗೆ ಏನಾದರೂ ಈ ಥರ ಬಿಲ್ಡಿಂಗ್ ಕಟ್ಟಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಗ್ರ್ಯಾಂಡ್ ಜ್ಯೋತಿ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್.